ನೂರು ವರ್ಷಗಳಷ್ಟು ಹಳೆಯ ಕಟ್ಟಡವೊಂದು ಕುಸಿದು ಬಿದ್ದ ಪರಿಣಾಮ ಮೂವರು ಅವಶೇಷಗಳಡಿ ಸಿಲುಕಿರುವ ಘಟನೆ ಮಡಿಕೇರಿಯ ಗೋಣಿಕೊಪ್ಪದಲ್ಲಿ ಸಂಭವಿಸಿದೆ. ಸುಮಾರು 100 ವರ್ಷದಷ್ಟು ಹಳೆಯ ಕಟ್ಟಡವೊಂದು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ಪರಿಣಾಮ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಟ್ಟಡ ಸಂಪೂರ್ಣ ನೆಲಸಮಗೊಂಡಿದ್ದು ಅವಶೇಷಗಳಡಿಯಲ್ಲಿ ಮೂವರು ಸಿಲುಕಿದ್ದಾರೆ ಎನ್ನಲಾಗಿದೆ. ಇನ್ನು ಸ್ಥಳಕ್ಕೆ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಕಟ್ಟಡ ಕುಸಿತದಲ್ಲಿ ಸಿಲುಕಿಕೊಂಡ 4ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕಟ್ಟಡದ ಒಳಭಾಗದಲ್ಲಿ ಇನ್ನೂ 3 ಸಿಲುಕಿರುವ ಶಂಕೆ ಇದೆ. ಇದೀಗ ಎನ್ಡಿಆರ್ಎಫ್ ತಂಡ ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳದೊಂದಿಗೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಮೋದ್ ಗಣಪತಿ ಮಾಹಿತಿ ನೀಡಿದ್ದಾರೆ. ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ 3ರನ್ನ ರಕ್ಷಿಸಿದ್ದಾರೆ. ವರದಿ ನ್ಯೂಸ್ ಡೆಸ್ಕ್. ಇದು ಗೋಣಿಕೊಪ್ಪಲು ಟೌನಿನ ಒಂದು ದುರದೃಷ್ಟ ಅಂತ ಹೇಳಿದ್ರೆ ತಪ್ಪಿಲ್ಲ. ಏನು ಅಂಬೂರು ಬಿರಿಯಾನಿ ಅಂತ ಒಂದು ಹೋಟೆಲ್ ನಿಂತಿತ್ತು. ಅದು ಒಂದು 2 ಗಂಟೆ ಸಮಯದಲ್ಲಿ ದಿಢೀರಾಗಿ ಬಿದ್ದ ಸಂದರ್ಭದಿಂದ ಅದರೊಳಗಡೆ ಇದ್ದ 7 ಜನರು ಏನೂ ತೊಂದರೆ ಇಲ್ಲದೆ ಹೊರಗಿದ್ದಾರೆ. ಒಂದು ಇಬ್ಬರಿಗೆ ಸ್ವಲ್ಪ ಸಣ್ಣ ಸಣ್ಣ ಪೆಟ್ಟುಗಳು ತಲೆಗೇಟಾಗಿದ್ದ ವಿಚಾರಗಳಿದೆ. ಅದರಲ್ಲಿ ಒಂದು 80 ವರ್ಷ ಹಿಂದದ ಒಂದು ಕಟ್ಟಡ. ಬಹುಶಃ ಗೋಣಿಕೊಪ್ಪದಲ್ಲಿ ಇಂಥ ಕಟ್ಟಡ ತುಂಬ ಇದೆ. ಅದೆಲ್ಲ ತೆರವಾಗುವಂಥ ಕೆಲಸ ಮಾಡಬೇಕು. ಹಾಗೆ ಏನು ಅನಾಹುತ ಆಗದೆ ಒಂದು ಸುತ್ತವಾಗಿ ಎಲ್ಲ ಕೆಲಸವನ್ನು ನಡೀತಾ ಇದ್ದಾರೆ. ಮತ್ತು ಪೊಲೀಸಿನವರು, NDRF ಮತ್ತು ಅಗ್ನಿಶಾಮಕದವರು ಮತ್ತು ಇಲ್ಲಿ ಲೋಕಲ್ ಸೇರಿ ತೆರವು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಕಟ್ಟಡದೊಳಗೆ ಎಷ್ಟು ಜನ ಇದ್ದಾರೆ? ಕಟ್ಟಡದೊಳಗೆ 7 ಜನ ಇದ್ದರು. 3 ಜನನು